ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದರೆ, ಇಲ್ಲಿ ಒಂದು ಸೈಡಲ್ಲೇ ಬೆಳಗ್ಗೆನೇ ಇದ್ದು ಡ್ರಿಪ್ಪಿಂಗ್ ಪೈಪ್ ಎಲ್ಲ ಎಳೆದಿದ್ದಾಯಿತು. ಅಲ್ಲಿ ಹಸಿ ಐತೆ ಅಂತ ನಾನು ಅಂದ್ಕೊಂಡಿದ್ರೆ ಹಸಿ ಇಲ್ಲ, ನೆಲ ಒಣಗ್ಬಿಟ್ಟೈತೆ. ಹಂಗಾಗಿ ನೀರು ಬಿಡಬೇಕು. ಇನ್ನೇ ಮಳೆ ಕೈ ಕೊಡುತ್ತೆ ನಮಗೆ. ಇನ್ನು ಡಿಸೆಂಬರ್ ತನಕ ಮಳೆ ಬರಬೇಕಾಗಿತ್ತು. ಈ ಮಳೆಗಳೇ ಬರ್ತಿಲ್ಲ. ಈಗ ದೊಡ್ಡ ದೊಡ್ಡ ಮಳೆಗಳೇ ಕೈ ಕೊಟ್ಟರೆ ನಮಗೆ ಭಾಳ ಪರಿಸ್ಥಿತಿ ದೊಡ್ಡದು ಕೆಟ್ಟದಾಗುತ್ತೆ. ಒಂದು ಸೈಡ್ ಎಳೆದಿದ್ದೀನಿ ಈ ಥರ ಫುಲ್ಲು, ಅಲ್ಲಿ ಕೊನೆ ತನಕ. ಈಗ ಇನ್ನೊಂದು ಸೈಡ್ ಎಳಿಬೇಕು. ಇದೊಂದು ಸ್ವಲ್ಪ ಲಾಂಗ್ ಬರುತ್ತೆ, ಲೆಂತ್ ಬರುತ್ತೆ. ಹಂಗಾಗಿ ಅದನ್ನು ಆಮೇಲೆ ಎಳ್ಕೊಂಡ್ರೆ ಆಯಿತು ಅಂತ ಈ ಕಡೆ ಸೈಡ್ದು ಬಿಟ್ಟಿದ್ದೀನಿ. ಬರ್ರಿ ಇಲ್ಲಿ ತೋರಿಸ್ತೀನಿ. ಎಲ್ಲ ಆಗಿರ್ತಾವಲ್ಲ, ರೆಡಿ ಮಾಡ್ಕೋಬೇಕು ಇವತ್ತೇ. ಏನು ನಾಳೆ ನೀರು ಬಿಡೋ ಪರಿಸ್ಥಿತಿ ಬರುತ್ತೆ ನಮ್ಮದು. ನೀರು ಬಿಡ್ಬೇಕು, ಇಲ್ಲಾಂದರೆ ಸಮಸ್ಯೆ ನಮಗೆ. ಇವಾಗ ಹೋಗಿ ತಿಂಡಿ ತಿನ್ಕೊಂಬಂದು, ನೀನು ಬೆಳಗಿಂದ ತಿಂಡಿ ತಿಂದಿರಲಿಲ್ಲ. ಹೋಟ್ಲಾಗ ಹೋಗಿ ತಿಂಡಿ ತಿನ್ಕೊಂಬಂದೆ. ನಮ್ಮ ಅಮ್ಮನ ಊರಿಗೆ ಹೋಗೈತೆ, ನಮ್ಮ ಅಪ್ಪಾಜಿ ಡ್ಯೂಟಿಗೆ ಹೋಗೈತೆ. ಬೆಳಗ್ಗೆ ಇವತ್ತು ವಾಲ್ಮೀಕಿ ಜಯಂತಿ ಅಲ್ಲ, ಹಂಗಾಗಿ ಇವತ್ತು ಅವರು ಬೆಳಗ್ಗೆ ನಾವು ಹೋದ್ರು. ನಾನು ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊಂಡು ಆ ಕಡೆದು ಎಳ್ಕೋಬೇಕು. ಎಳೆಯೋಣ ಅಂತ ನಿಂತ್ಕೊಂಡೆ, ಅಷ್ಟೊತ್ತಿಗೆ ಬಿಸಿಲು ಬೇರೆ ಹೆವಿ ಹೊಡಿತಿತ್ತು. ಅದಕ್ಕೆ ಟೋಪಿ ಇತ್ತು, ಇದು ನಿಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೇನೋ ಅಂತ ತಂದಿದ್ದೀನಿ. ಈಗ ಎಳಿಬೇಕಿದ್ನ ಈ ಕಡೆ ಸೈಡ್ದು ಫುಲ್ ಕೊನೆ ತನಕ. ಆದರೆ ಎಳಿಬೇಕು ಇವತ್ತು, ಆದಷ್ಟು ಎಳಿಬೇಕು. ಮತ್ತು ಇದರೊಳಗೆ ಸಣ್ಣ ಸಣ್ಣ ಡ್ರಿಪ್ ಈ ಥರದ್ದು ಭಾಳ ಹೋಗಿದ್ದಾವೆ. ಇದನ್ನೂ ರೆಡಿ ಮಾಡ್ಕೋಬೇಕು ಇವತ್ತು ಆದಷ್ಟು ಬೇಗ, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಇದು ಟೋಪಿ ನಾನು ಇದಕ್ಕೆ ಹೋದಾಗ ಮಂತ್ರಾಲಯ ಮತ್ತು ಅಂಜನಾದ್ರಿ ಬೆಟ್ಟ ತಂದಿದ್ದಿದ್ದು. ನಾನು ನಮ್ಮ ಹುಡುಗರೆಲ್ಲ ಹೋಗಿದ್ವಿ ಅಂಜನಾದ್ರಿ ಮತ್ತು ಮಂತ್ರಾಲಯಕ್ಕೆ. ಅವಾಗ ತಂದಿದ್ದಿದ್ದು. ಉಪಯೋಗಕ್ಕೆ ಹಿಂಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದೇನಕ್ಕೆ ತಂದೆ, ಇದಕ್ಕೆ ಉಪಯೋಗ ಆಗ್ತೈತೆ. ಬರ್ರಿ. ಏನೋ ತಿಂದೆ, ಆದರೆ ಮೈ ಬಗ್ಗಂಗಿಲ್ಲ. ಈಗಲೇ ಸಾಕಾಗೋಗೈತೆ. ಇಲ್ಲಿ ನೋಡಿದ್ರೆ ಹಿಂಗೆಲ್ಲ ಆಗಿದ್ದಾವೆ, ಎಲ್ಲ ಕಟ್ಟಾಗಿದ್ದಾವೆ. ಪಾಶ್ವ ತೆಗಿಬೇಕು ಅಂದರೆ ಕಟ್ಟಿಂಗ್ ಪ್ಲೇಯರ್ ಬೇಕು. ಕಟ್ಟಿಂಗ್ ಪ್ಲೇಯರ್ ಹಿಡ್ಕೊಂಡು ಓಡಾಡಬೇಕು. ಎಲ್ಲಿಂತರ ನಾನು ಮತ್ತೆ ಮನೆ ಒಳಗೆ ಹೋಗ್ಬೇಕು. ನಾನು ಕಟ್ಟಿಂಗ್ ಪ್ಲೇಯರು, ಕನೆಕ್ಟ್ರು, ಮತ್ತೆ ಮನೆ ಒಳಗೆ ಹೋಗ್ಬೇಕು. ಇಲ್ಲೆಲ್ಲ ಫುಲ್ ಇದಾಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಅಪ್ಪ ಶುಭ. ತಿಂಡಿ ತಿನ್ನೋಕ್ಕಿಂತ ಮುಂಚೆ ಬಿಸಿಲು ಬಂದಮೇಲೆ ಮಾಡೋಕ್ಕಾಗಲ್ಲ ಕೆಲಸಗಳ್ನ. ಕೆಲಸ ಮಾಡಬೇಕು ಅಂದರೆ ಅಪ್ಪ ಬಿಸಿಲು ಹಂಗೆ ಹೊಡಿತಿಲ್ಲ. ಬೆಳಗ್ಗೆ ಹಂಗೋ ಸ್ವಲ್ಪ 10 ಗಂಟೆ ತನಕ ಆರಾಮಾಗಿತ್ತು. ಈಗಲೇ 11-11:30 ಆಗೈತೆ ಟೈಮಿಂಗ್ಸು. ಇಲ್ಲಿ ನೋಡಿದ್ರೆ ಬಿಸಿಲು ಹೆವಿ ಐತೆ. ಅಪ್ಪ ಶಿವ, ಬಿಸಿಲಾಗ ಮಾಡಬೇಕು ಅಂದ್ರೆ ಆಗಲ್ಲ ನನಗೆ. ಏನು ಮಾಡೋಂಗಿಲ್ಲ, ಮಾಡ್ಕೊಂಡಿದ್ದೀನಿ ಅಂದಮೇಲೆ ಮಾಡಬೇಕು. ಇಲ್ಲ ಕೆಲಸಗಳು ಮಾಡೋಕ್ಕಾಗಲ್ಲ. ಸಂಜೆ ಎಲ್ಲಾರ ನೋಡ್ಕೊತೀನಿ. ಅದನ್ನೇನು 1-1:30 ಗಂಟೆಗೆ ಎಳಿತೀನಿ ಆರಾಮಾಗಿ. ಈಗ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಬೆಳಗ್ಗೆ 6:30-7 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡೋದು. 10 ಗಂಟೆ ಮುಗ್ದೈತೆ. ಅದು ಒಂದು ಕಡೆದು ಸಿಕ್ಕಾಬಿಟ್ಟೆ ಕೆಲಸಗಳು ಇದೆಯಪ್ಪ, ಸಾಕಾಗ್ಬೋತೀವಿ. ನನಗೆ ಒಲೆ ಸಾಕಾಗೋಗೈತೆ. ಮನೆಗೆ ಒಬ್ಬನೇ ಕುತ್ಕೊಂಡು ಸಾಕಾಗಿ ಹೋಗ್ಬಿಡ್ತದೆ. ಈ ಬಿಸಿಲು ಬರೀ ಮೆಟ್ಟನ ಹೊಡಿತೈತೆ. ಏನು ಬಿಸಿಲು ಐತಿದು ಅಪ್ಪ ಶಿವ. ಸಿಕ್ಕಾಬಿಟ್ಟೆ ಬಿಸಿಲೈತೆ. ಹೊರಗಡೆ ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ತಾಡ್ತಾಗ ಏನಾರು ಕೆಲಸ ಮಾಡೋದಂದ್ರೆ ಅದು ಆಗಂಗಿಲ್ಲ ಕೈಯಾಗಿ. ಬರೀ ಸಿಕ್ಕಾಬಿಟ್ಟೆ ಇವೇ ಆಗೈತೆ. ಮನೆಗೆ ಏನಾರು ಕೆಲಸ ಮಾಡೋಣ ಅಂದ್ರೆ ಅದು ಆಗಂಗಿಲ್ಲ. ಮನೆಯೊಳಗೆ ಒಂದು ಸ್ವಲ್ಪ ಕೆಲಸಗಳಿದ್ದಾವೆ. ಇಲ್ಲಿ ಒಂದು ಇದು ಪೋಲ್ ಥರ ಬರುತ್ತೆ, ಅಲ್ಲಿ ಮರದ್ದು, ಅದನ್ನು ರೆಡಿ ಮಾಡಿಸ್ಕೋಬೇಕು. ಇಲ್ಲಿ ಅಡುಗೆ ಬೇರೆ ಮಾಡಬೇಕು. ಏನು ಮಾಡೋದು ಏನು ಬಿಡೋದು ಅಂತ ಗೊತ್ತಾಗಂಗಿಲ್ಲ ನನಗೆ. ಮನೆಗೆ ನಮ್ಮ ಮಮ್ಮಿ ಇಲ್ಲ ಅಂದರೆ ಹಿಂಸೆ. ತರಕಾರಿ ಏನಿದಾವೆ ಅಂತ ಗೊತ್ತಿಲ್ಲ. ಹಾಲು ಕೊಟ್ಟು ಹೋಗಿರಂಗಿದ್ದಾರೆ, ನನ್ನ ಕಾಸಿಲ್ಲ. ಏನು ಮಾಡೋದು? ಏನು ಮಾಡೋಕ್ಕೆ ಮೂಡೂ ಇಲ್ಲ. ಸುಮ್ಮ ಮಕ್ಕಂತೀನಿ. ಇನ್ನೇನು ಅರ್ಧ ಗಂಟೆ 1 ಗಂಟೆ ಮಲ್ಕೊಂಬಿಟ್ರೆ ಸಾಕಷ್ಟೇ. ಈಗ ಅಲ್ಲೇ ರೌಂಡಿಲ್ಲ. ಮಕ್ಕಂಬಿಟ್ರೆ ಕರೆಂಟ್ ಬೇರೆ ಇಲ್ಲ ನನ್ನ ಮನೆಗೆ. ಕರೆಂಟ್ ಇದ್ದಿದ್ರೆ ಏನಾರ ಮಾಡ್ಬೋದಿತ್ತು. ಕರೆಂಟು ಇಲ್ಲ ಮನೆಗೆ. ಮಲ್ಕೊಳತ್ತೀನಿ ಒಂದು ರೌಂಡ್. ಊಟಕ್ಕಂತೂ ಏನೂ ಮಾಡಲಿಲ್ಲ ಸದ್ಯಕ್ಕೆ. ಈಗ ಮೊಸರನ್ನ ತಿನ್ಕೊಂಬಂದೆ. ಮೊಸರು ಇನ್ನೇನು ತಂದೆ ಜಾಜರಿಗೆ ಹೋಗಿ ನಾನೇ
ಅಪ್ಪಾಜಿ ಬರೋ ತರಕಾರಿ ತಂದಿತ್ತು, ಮೊಸರೇನು ತಂದಿರಲಿಲ್ಲ. ಅದಕ್ಕೆ ಜಾತ್ರೆಗೆ ಹೋಗಿ ಮೊಸರು ತಂದು ಮೊಸರನ್ನ ಊಟ ಮಾಡಿದ್ವಿ. ಇನ್ನೇನು ಗತಿ ಇಲ್ಲ, ರಾತ್ರಿ ಕೆದಾರ ಮಾಡ್ಕೋಬೇಕು ಅಷ್ಟೇ. ಟೈಮಲ್ಲೇ 5 ಗಂಟೆ ಆಗಕ್ಕೆ ಬಂತು. ಈಗಲೇ ಮತ್ತೆ ಇವನ್ನೆಲ್ಲ ಹಿಡ್ಕೊಂಡು ಅದರೊಳಗೆ ಕನೆಕ್ಟ್ರು ಮತ್ತು ಕಟಿಂಗ್ ಪ್ಲೇಯರ್ ತಗೊಂಡು ಮತ್ತೆ ನನ್ನ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಿ ಸ್ನೇಹಿತರೆ. ಮತ್ತೆ ಇವೆಲ್ಲ ಮಳೆ ಏನಾರು ಬಂತು ಅಂದರೆ ಮತ್ತೆ ಎಡವಟ್ಟಾಗುತ್ತೆ. ಇದೆಲ್ಲ ಹುಲ್ಲು ಭಾಳ ಆಗೈತೆ, ಹೆವಿ ರೋದನೆ ಕೊಡುತ್ತೆ ಮಳೆ. ಟೈಮಿಗೆ ಕರೆಕ್ಟಾಗಿ ಬಂದರೆ ನಾವು ಆರಾಮಾಗಿರ್ತೀವಿ, ಏನು ತೊಂದರೆ ಏನಾಗಲ್ಲ. ಟೈಮಲ್ಲಿ 5 ಗಂಟೆ ಆಗೈತೆ, ಬೆಳಗಿಂದ ಮಾಡಿ ಸಾಕಾಗೋತು ಅಂತ ನಾನು ಅಂದ್ಕೊಂಡ್ರೆ ಮತ್ತೆ ಈಗಲೇ ಎಳಿಬೇಕು. ಏನು ಮಾಡೋಂಗಿಲ್ಲ, ಪರಿಸ್ಥಿತಿ ನಾಳೆ ಮತ್ತೆ ನೀರು ಬಿಡಲೇಬೇಕು. ಎಲ್ಲ ಆದಮೇಲೆ ಮತ್ತೆ ಏನು ಊಟ ಮಾಡ್ಕೊಂಬಂದು ಆರಾಮಾಗಿ ಮೊಸರನ್ನ ತಿಂದಿದ್ಕೋ ಅದಕ್ಕೂ ಒಳ್ಳೆ ನಿದ್ದೆ ಬಂತು. 10 ನಿಮಿಷ ನಿದ್ದೆ ಮಾಡಿದೆ, ಮತ್ತೆಲ್ಲ ಎಚ್ಚರ ಆಯ್ತು. ರಾತ್ರಿಗೆ ನಿದ್ದೆ ಬರೋಲ್ಲ ಅಂತೇಳಿ ಈಗ ಎದ್ದಂದು ಕೆಲಸ ಮಾಡ್ಬೇಕೀಗ. ಈಗ ಎಷ್ಟಾಗುತ್ತೋ ಅಷ್ಟು ಎಳಿತೀನಿ. ಅಂದಾಜು ಆಲ್ಮೋಸ್ಟ್ ಎಲ್ಲ ಎಳಿಬೋದು, ಒಂದು ಸೈಡಲ್ಲ ಎಳಿಬೋದು. ವೆದರ್ ಹಿಂಗೆ ಕೂಲಾಗೈತೆ. ಬೆಳಗ್ಗೆ ಹಂಗೆ ಬಿಸಿಲಿದ್ರೆ ಇವಾಗ ಸಮಸ್ಯೆ ಆಗೋದು. ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಆಗೈತೆ, ಉದಯ್ ಟ್ರ್ಯಾಕ್ಸ್ ಅಂತ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಜನ ಸಬ್ಸ್ಕ್ರೈಬ್ ಆಗಿ. ಮುಂಚೆ ಇದ್ದಿದ್ದು ಅದು ಸುಮಾರು ಒಂದು 8-9-10 ವರ್ಷದ್ದು ಅನಿಸುತ್ತೆ. ಅದು ಯಾಕೋ ಬೇಡ ಅನ್ನಿಸ್ತು, ಹಂಗಾಗಿ ಇವತ್ತು ಹೆಸರನ್ನು ಚೇಂಜ್ ಮಾಡಿದ್ದೀನಿ ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟು ಮಾಡಿದ್ದೀನಿ. ಈಗ ಇನ್ಸ್ಟಾಗ್ರಾಮಾಗೂ ಹೆಸರು ಚೇಂಜ್ ಮಾಡಬೇಕು. ಇನ್ಸ್ಟಾಗ್ರಾಮಾಗಿ ಕೋಟೆನಾಡೋದ ಅಂತ ಇತ್ತು, ಅದು ಚೆನ್ನಾಗಿತ್ತು. ಅಂದರೆ ಈಗ ಒಂದು ಸ್ವಲ್ಪ ಥೀಮ್ಸ್ ಬೇರೆ ಇರೋದ್ರಿಂದ ಹೆಸರು ಚೇಂಜ್ ಮಾಡ್ತಿದ್ದೀನಿ ಅಷ್ಟೇ. ಸದ್ಯಕ್ಕೆ 3 ವಾಲ್ 4 ವಾಲ್ ಮುಗಿಸಿದ್ದೀನಿ, ಇನ್ನು 2 ವಾಲ್ ಇದ್ದಾವೆ. ಇದೇನೊಂದು ಸ್ವಲ್ಪ ಐತೆ, ಬೆಳಗ್ಗೆ ಒಂದು ಅರ್ಧ ಗಂಟೆ ಮಾಡಿದ್ರೆ ಮುಗ್ದೇ ಹೋಗುತ್ತೆ. ಈ ಕಡೆ ಒಂದು 15 ಲೈನು 10 ಲೈನ್ ಇರ್ಬೋದು ಅಷ್ಟೇ. ಇಲ್ಲಿಂದ ಅಲ್ಲಿ ತನಕ ಮಾಡೋದಕ್ಕೆ ಸುಸ್ತಾಗಿ ಹೋಗ್ಬಿಡ್ತು ನನಗೆ. ಅಲ್ಲಿ ನಮ್ಮ ಮನೆ ಕಾಣುತ್ತಲ್ಲ, ಅಲ್ಲಿಂದ ಈ ಕಡೆ ಇದೊಂದು ಸ್ವಲ್ಪ ಲಾಂಗ್ ಬರುತ್ತೆ ಲೆಂತ್. ಒಂದು ಸ್ವಲ್ಪ ಕೆಲಸ ಜಾಸ್ತಿ. ಈ ಕಡೆ ಸ್ವಲ್ಪ ಪೈಪ್ಗಳು ಕಟ್ಟಾಗಿದ್ದಾವೆ, ಅವನ್ನೆಲ್ಲ ಕನೆಕ್ಟ್ ಮಾಡಿ ಹಾಕಿ ಅಪ್ಪ ಹಿಂಸೆ. ಇದು ಮುಗಿಸೋದಕ್ಕೆ ಆತಲ್ಲ ಟೈಮು 6:30. ಕತ್ಲಲ್ಲೇ ಬೇಗ ಆಗ್ತೈತಿ ಇತ್ತೀಚೆಗೆ. ಈಗ ಏನು ದೀಪಾವಳಿ ಹತ್ರ ಬಂತಲ್ಲ, ಹಂಗಾಗಿ ಬೇಗ ಕತ್ಲು. ಮುಂಚೆ 7 ಗಂಟೆ ಆದರೂ ಕತ್ಲಾಗ್ತಿರಲಿಲ್ಲ, ಇವಾಗಲೇ 7:15 ಆದರೂ ಕತ್ಲಾಗ್ತಿರಲಿಲ್ಲ. ಇವತ್ತಿಂದು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನಾಳೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.